ಭಾರತ ವಿರೋಧಿ ಆದವ್ರನ್ನ ಕರೆಸಿದ್ದಾರೆ ಅಂತ ಹೇಳ್ತಾರೆ. ಅವರು ಕಾಶ್ಮೀರಿ ಪಂಡಿತರು. ಮಂತ್ರಿ ಮಾತಾಡ್ತಾರೆ, ಅಲ್ಲಿ ಅಧ್ಯಕ್ಷರೇ ಮಂತ್ರಿ ಮಾತಾಡ್ತಾರೆ, ಅವರು ಮಂತ್ರಿ ಮಾತಾಡ್ತಾರೆ. ಅಧ್ಯಕ್ಷರೇ, ಡೆಮಾಕ್ರಸಿ ಬಗ್ಗೆ, ಸೆಕ್ಯುಲರಿಸಂ ಬಗ್ಗೆ ಅಥವಾ ಸರ್ಕಾರ ಆಯ್ತು, ಮತ್ತೆ ಮಾತಾಡಿ. ಅಲ್ಲ, ಮತ್ತೆ ಮಾತಾಡಿ. ಅವ್ರು ಮಾತಾಡಿದ ನಂತರ ಮಾತಾಡಿ. ಅವ್ರು ಮಾತಾಡಿದ ನಂತರ ಮಾತಾಡಿ. ಪ್ರಿಯಾಂಕ್, ಲೆಟ್ ಹಿಮ್ ಟಾಕ್. ಅಧ್ಯಕ್ಷರೇ, ಮತ್ತೆ ಉತ್ತರ ಕೊಡ್ಲಿ. ಅಧ್ಯಕ್ಷರೇ, ನಾನು ಯಾರ ಹೆಸರನ್ನು ಕೂಡ ಉಲ್ಲೇಖ ತಗೊಂಡಿಲ್ಲ. ಪದೇ ಸೋಲು ಉತ್ತರ ಕೊಡಿ, ನಾವು ಆರಾಮಾಗಿ ಅದನ್ನ ಕೇಳಲಿಕ್ಕೆ ತಯಾರಿದ್ದೇವೆ. ನಮಗೆಲ್ಲ ನಾನು ಹೇಳಲಿಕ್ಕೆ ಕೊಟ್ಟಿದ್ದೇನು ಅಂತ ಕೇಳಿದ್ರೆ, ಸಂವಿಧಾನದ ಬಗ್ಗೆ ಉಳಿಬೇಕು ಅನ್ನುವಂತ ಆಗ್ರಹಗಳನ್ನ ಎಷ್ಟು ನೀವು ಆಗ್ರಹ ಪೂರ್ವಕವಾಗಿ ನಿಮ್ಮ ಮನಸ್ಸಿನಲ್ಲಿ ಹೇಳಿದ್ರೋ, ಅದಕ್ಕೆ ಯಾರನ್ನು ಭಾಷಣಕಾರನ ಕರೆಯಕ್ಕೆ ಹೊರಟಿದ್ರಿ? ಯಾರು ಭಾರತ ವಿರೋಧಿ ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಹೊರಟಿದ್ರು ಸರ್ವಾಧಿಕಾರಿ ವಿರೋಧಿ, ಅಜೆಂಡನೇ ಸರಿ ಇಲ್ಲ ಅಂತ ಅರ್ಥ. ಈ ರೀತಿಯಾದಂತಹ ಘಟನೆಗಳು ಈ ರೀತಿಯಾದಂತಹ ಧೋರಣೆಗಳ ಕಾರಣಕ್ಕೆ ಇಷ್ಟು ಧೈರ್ಯ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗುವಂತ ಧೈರ್ಯ ಬಂದಿರಬಹುದು ಅಂತ ನಾನು ಊಹೆ ಮಾಡ್ಕೊಳ್ಳೋದು. ವಿಧಾನಸಭಾ ಚುನಾವಣೆಗಳಾದಾಗ ಭಟ್ಕಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು, ಹುಬ್ಬಳ್ಳಿನಲ್ಲಿ ಕೂಗಿದ್ರು ಅಂತೇಳಿ ಪತ್ರಿಕೆಗಳಲ್ಲಿ ಬಂದಿತ್ತು. ಅದ್ರ ಬಗ್ಗೆ ತನಿಖೆಗಳೇನಾಗಿದೆ ಅಂತ ಸರ್ಕಾರ ಉತ್ತರ ಕೊಡಬೇಕು. ಅದ್ರ ಮುಂದುವರಿದ ಭಾಗ ಇವತ್ತು ವಿಧಾನಸೌಧದ ಒಳಗೆ ಬಂದಿಲ್ಲ. ಅದನ್ನ ಯಾರು ಆರಂಭದ ದಿನಗಳಲ್ಲಿ ಭಾರಿ ಕಠಿಣವಾಗಿ ತೆಗೆದುಕೊಂಡು ಬಹಳ ಬಿಗಿಯಾದಂತ ನಿಲುವುಗಳನ್ನು ತೆಗೆದುಕೊಂಡಿದ್ರೆ ಒಂದು ರೀತಿಯಾದಂತ ಭಯ ನಿರ್ಮಾಣ ಆಗ್ತಾ ಇತ್ತು. ಭಯ ನಿರ್ಮಾಣ ಆಗದಲ್ಲೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಎಲ್ಲ ಒಂದು ಕಡೆ ಬೆಂಬಲವನ್ನ ಕೊಡ್ತಾ ಇರುವಂತಹ ಪರಿಣಾಮವಾಗಿ ಈ ರೀತಿಯಾದಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ನಾನು ಅನ್ಕೊಳ್ತೇನೆ. ನೆಕ್ಸ್ಟ್ ಯು ಕ್ಯಾನ್ ಟಾಕ್. You can clarify next. ಅವರಲ್ಲಿ ಕೇಳ್ತಿದ್ದಾರೆ, ಅವ್ರು ಕೇಳ್ತಾರೆ, ನೀವೇ ನಿಂತೀರಿ. ಆಯ್ತಿಲ್ಲ, ಮಾತಾಡಿ, ನೀವು ಕೂತ್ಕೊಳ್ಳಿ. ಅವಕಾಶ ಕೊಟ್ಟಿಲ್ಲ, ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ತಾರೆ.